ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನಾಚರಣೆ ವಿಭಿನ್ನವಾಗಿ ಆಚರಣೆ. ಸರ್ವಧರ್ಮೀಯರಿಗೆ ಆಹ್ವಾನ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಐತಿಹಾಸಿಕ ಕೋಟೆಯಲ್ಲಿರುವ ಶ್ರೀ ಗಜಾನನ ದೇವಸ್ಥಾನದ ಆವರಣದಲ್ಲಿ ರಾಮದುರ್ಗ ತಾಲೂಕು ಶಿವಾಜಿ ಮಹಾರಾಜರ ಜಯಂತಿ ಸಮಿತಿಯಿಂದ ಪೂರ್ವಭಾವಿ ಸಭೆ ಜರುಗಿತು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ರಾಮದುರ್ಗ ಪಟ್ಟಣದಲ್ಲಿ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ 2025ರ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಆಚರಣೆಯ ಬಗ್ಗೆ ಪೂರ್ವಭಾವಿ ಸಭೆಯನ್ನು ಪ್ರತಿ ವರ್ಷ ಹಿಂದೂಗಳ ಪಾಲಿನ ಆರಾಧ್ಯ ದೈವವಾಗಿರುವ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವವನ್ನು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ಆಚರಿಸಿಕೊಂಡು ಬರಲಾಗಿದೆ. ಈ ವರ್ಷ ಆಚರಣೆ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಲಾಯಿತು. ಸಮಸ್ತ ರಾಮದುರ್ಗ ತಾಲೂಕಿನ ಎಲ್ಲ ಧರ್ಮೀಯ ಬಾಂಧವರು ಈ ಜಯಂತಿಗೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಛತ್ರಪತಿ ಶಿವಾಜಿ ಮಹಾರಾಜರ ಕಮಿಟಿಯ ಅಧ್ಯಕ್ಷರಾದ ರಾಜೇಶ್ ಮಾನೆ ಮನವಿ ಮಾಡಿ ಸುದ್ದಿಗಾರರ ಜೊತೆ ಮಾತನಾಡಿದರು. ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಈ ವೇಳೆ ಉಪಸ್ಥಿತರಿದ್ದರು. ಮೊದಲನೇ ಬಾರಿಗೆ ನಾಡಿನ ಸಮಸ್ತ ಜನತೆಗೆ ಶಿವಬಸವ ಜಯಂತಿಯ ಶುಭಾಶಯಗಳು. ಪ್ರತಿ ಸಲದಂತೆ ಈ ಸಲನೂ ನಾವು ಅಕ್ಷಯ ತೃತೀಯ ಹಿಂದಿನ ದಿವಸನ ಮೊದಲನೇ ಪೂರ್ವಜರು ಮಾಡ್ಕೊಂಡು ಬಂದಂಥ ಈ ಶಿವ ಜಯಂತಿನ ನಾವು ಆಚರಣೆ ಮಾಡ್ಬೇಕಂತ ಹಿರಿಯರು, ಆ ಬಳಿಕ ನಮ್ಮ ಮಾರ್ಗದರ್ಶಕರು, ನಮ್ಮ ಸೊಸೈಟಿಯ ಎಲ್ಲ ಸಿಬ್ಬಂದಿ ವರ್ಗದವರು ಮಾಡ್ಕೊಂಡು ಬಂದಿದ್ದರು. ಈ ಸಲ ಅವರು ಏನೋ ಏನೈತಿ ಒಂದು ಉತ್ತೇಜನ ಕೊಟ್ಟ, ನೀವು ಇನ್ನು ಮುಂದೆ ಬರುವುದು ಯಾವಾಗ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಮಗೊಂದು ಅವಕಾಶ ಕೊಟ್ಟಾರೆ. ನಾವು ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರಿಗೆ, ಮರಾಠ ಬಾಂಧವರಿಗೆ ಅದನ್ನು ಅಳಲು ತೋಡ್ಕೊಂಡಾಗ ಇಲ್ಲ ನಾವೆಲ್ಲ ಸೇರಿ ಮಾಡೋಣ, ಅವಕಾಶ ಇಟ್ಟು ಇದೊಂದು ಅವಕಾಶನ ನಾವು ಸದ್ಬಳಕೆ ಮಾಡ್ಕೊಳ್ಳೋಣ ಅಂಥೇಳಿ ಎಲ್ಲರೂ ಒಪ್ಪಿಗೆ ಕೊಟ್ಟಾಗ ಇದನ್ನು ಶಿವಜಯಂತಿ ಮಾಡುವಂಥದ್ದನ್ನು ನಿರ್ಣಯ ತೊಗೊಂಡು, ಆ ಬಳಿಕ ಏನೋ ಆಗಿರ್ಬೋದು, ಲೋಪದೋಷ ಎಲ್ಲೇನಾಗಿದ್ದರೆ ಕ್ಷಮೆ ಕೇಳ್ತೀನಿ, ಪ್ರತಿಯೊಬ್ಬರಿಗೂ ಕ್ಷಮೆ ಕೇಳ್ತೀನಿ. ಸಮಾಜ ತಾಲೂಕಿನ ಎಲ್ಲ ಸಮಾಜ ಬಾಂಧವರು ಈ ಶಿವಜಯಂತಿನ ನಮ್ಮದಲ್ಲ ನಿಮ್ಮದಂತ ತಿಳ್ಕೊಂಡ, ಶಿವಾಜಿ ನಮಗೋಸ್ಕರ ಹೋರಾಡಿಲ್ಲ, ಈ ದೇಶಕ್ಕೋಸ್ಕರ ಹೋರಾಡ್ಯಾರ. ಅದನ್ನು ಮನದಲ್ಲಿಟ್ಕೊಂಡು ಈ ಶಿವಜಯಂತಿನ ತಾಲೂಕಿನ ಜನರು ಎಲ್ಲರೂ ಬಂದು ಈ ಶಿವಜಯಂತಿನ ಯಶಸ್ವಿಗೊಳಿಸ್ಬೇಕಂತ ಈ ತಾಲೂಕಿನ ಜನತೆ ಪರವಾಗಿ, ನಮ್ಮ ಮರಾಠ ಸಮಾಜ ಪರವಾಗಿ ಎಲ್ಲ ಜನತೆಗೆ ಕಳಕಳಿಯ ವಿನಂತಿ ಮಾಡ್ಕೊಂಡು ನಾನು ಈ ಶಿವಜಯಂತಿ ಆಚರಣೆ ಮಾಡಿ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ನಾಳೆ ಸಾಯಂಕಾಲ 4 ಗಂಟೆಗೆ, ಬೆಳಗಿನ ಜಾವ 7:30 8 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ, ಅವ್ರು ಹುಟ್ಟುಹಬ್ಬದ್ದು. ಆಮೇಲೆ ಸಾಯಂಕಾಲ 4 ಗಂಟೆಗೆ ಸಾರ್ವತ್ರಿಕವಾಗಿ ಎಲ್ಲ ಸಮುದಾಯದ ಜನರು ಕರ್ಕೊಂಡು ಈ ಬೀದಿ ಮೆರವಣಿಗೆ ಅಂತ ಮಾಡಿಕೊಂಡು ಅವರು ಈ ಶಿವಾಜಿ ಮಾರ್ಗ ಮುಖಾಂತರ ಈ ಮಸೂತಿ ಎನ್ನುವಂಥ ಸರ್ಕಲ್ನಿಂದ ಹತ್ತ ಕಡೆ ತೇರು ಬಜಾರ್ವರೆಗೆ ಇಡೀ ಸಿಟಿನ ಮೆರವಣಿಗೆ ಮೂಲಕ ಮಾಡಿಕೊಂಡು ಸುಮಾರು 8:30 9 ಗಂಟೆಗೆ ವಿಸರ್ಜನೆ ಮಾಡುವಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಇದರಲ್ಲಿ ಯಾವುದಾದ್ರು ಸಮುದಾಯಕ್ಕೆ ಜ್ಞಾಪನೆಯಿಂದ ಕೇಳ್ತಾ ಇದ್ದೀನಿ, ಯಾವುದಾದ್ರು ಸಮುದಾಯಕ್ಕೆ ನಾನು ಆಮಂತ್ರಣ ಕೊಡದೇ ಇದ್ದರೂ ಇದೇ ಆಮಂತ್ರಣ ಅಂತ ತಿಳ್ಕೊಂಡು ಈ ಶಿವಜಯಂತಿನ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರ ಕೇಳ್ತೇವೆ ವಿನಂತಿ.